ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಜನವಸತಿ ಪ್ರದೇಶದಲ್ಲಿ ಹೆಚ್ಚಾದ ಮೊಸಳೆಗಳ ಕಾಟ. ದಾಂಡೇಲಿ ನಗರದಲ್ಲಿ ಬುಧವಾರ ಬೆಳ್ಳಂಬೆಳಗ್ಗೆ 6:30 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಇಂಡಿಯನ್ ಗ್ಯಾಸ್ ಕಾರ್ಯಾಲಯದ ಮುಂಭಾಗದಲ್ಲಿರುವ ಅರುಣಾದ್ರಿ ರಾವ್ ಅವರ ಮನೆಯ ಬಾಗಿಲ ಮುಂಭಾಗವೇ ಮೊಸಳೆಯೊಂದು ಪ್ರತ್ಯಕ್ಷವಾದ ಘಟನೆ ನಡೆದಿದೆ. ಬೆಳಿಗ್ಗೆ ಎದ್ದು ಅರುಣಾದ್ರಿ ರಾವ್ ಅವರು ಮನೆಯ ಬಾಗಿಲ ತೆರೆಯುತ್ತಿದ್ದಂತೆಯೇ ಮೊಸಳೆ ಪ್ರತ್ಯಕ್ಷವಾಗಿರುವುದನ್ನು ಗಮನಿಸಿದ್ದಾರೆ. ಮೊಸಳೆ ಬಂದಿರುವ ಸುದ್ದಿ ಸುತ್ತಮುತ್ತಲೂ ಹಬ್ಬಿ ಸಾಕಷ್ಟು ಜನಸಂಖ್ಯೆಯಲ್ಲಿ ಜನ ಸೇರಿದರು. ತಕ್ಷಣವೇ ಅರುಣಾದ್ರಿ ರಾವ್ ಅವರ ಉರಗ ಪ್ರೇಮಿ ರಜಾಕ್ ಶಾ ಅವರಿಗೆ ಮಾಹಿತಿ ನೀಡಿದ್ದಾರೆ. ರಜಾಕ್ ಶಾ ಅವರು ಕೂಡಲೇ ತನ್ನ ಸಂಗಡಿಗ ಫಾರೂಕ್ ಬೇಪಾರಿ ಅವರನ್ನು ಸ್ಥಳಕ್ಕೆ ಕಳುಹಿಸಿದರು. ಫಾರೂಕ್ ಅವರು ಸ್ಥಳೀಯರ ಸಹಕಾರದಲ್ಲಿ ಮೊಸಳೆಯನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ. ಒಟ್ಟಿನಲ್ಲಿ ಸ್ಥಳೀಯ ಜನತೆಯಲ್ಲಿ ಇದೀಗ ಭಯ ನಿರ್ಮಾಣವಾಗಿದ್ದು, ಇದು ಹೇಗೆ ಬಂತು ಎನ್ನುವುದರ ಬಗ್ಗೆ ಬಿಸಿ ಬಿಸಿ ಚರ್ಚೆಯಾಗತೊಡಗಿದೆ. ये सरियते प्रसाद तू बाहेर चल रे त्यांच्या एक फोटो काढताय. प्रसाद तू बाहेर चल, त्यांच्याने घालताय आमच्या मोबाईल वर गप्प जल्दी कर ना. तो साक टाइट ಮಾಡಿ ಕಟ್ಟು. ಸಿಂಗಲ್ ತಗೊಂಡು ಡಬಲ್ ತಗೊಂಡೇನ आज सब मत करो पाते हैं ऊपर आराम से बैठ गड़बड़ करना तो आज आपको गेट में गए पर गेट में ದೊಡ್ಡದಿದೆ ಅಷ್ಟನ್ನ ಬಂದಿದ್ದಾರೆ. ಮಳೆಯಲ್ಲಿ ಮನೆ ಹಾಳಾದ ಮಾಲೀಕನಿಗೆ ಪರಿಹಾರ ನೀಡಲು ಹಿಂದೇಟು ಹಾಕುತ್ತಿದೆ ತಾಲೂಕಾ ಆಡಳಿತ. ಜೊಯ್ಡಾ ತಾಲೂಕಿನ ಸಿಂಗರ್ಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವೈಜ್ಗಾಂವ್ನಲ್ಲಿ ರಾಜಾರಾಮ್ ದೇಸಾಯಿ ಅವರ ಮನೆ ಭಾರೀ ಮಳೆಗೆ ಕುಸಿದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಆದರೂ ತಾಲೂಕು ಆಡಳಿತ ಪರಿಹಾರ ನೀಡಲು ಹಿಂದೇಟು ಹಾಕುತ್ತಿದೆ ಎಂದು ಮನೆ ಮಾಲೀಕರು ಆರೋಪಿಸಿದ್ದಾರೆ. ಕಳೆದ 15 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ರಾಜಾರಾಮ್ ದೇಸಾಯಿ ಅವರ ಇಡೀ ಮನೆ ಕುಸಿದು ಬಿದ್ದಿದೆ. ಈ ಮನೆ ಕುಸಿದು ಬಿದ್ದಾಗ ಈ ಮನೆಯ ಗೋಡೆ ಪಕ್ಕದ ಮನೆಯ ಮೇಲೆ ಬಿದ್ದಿದ್ದು, ಆ ಮನೆಯ ಗೋಡೆಯೂ ಕುಸಿದಿದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಒಂದೇ ದಿನದಲ್ಲಿ 2 ಮನೆಗಳ ಪಂಚನಾಮೆಯನ್ನು ಮಾಡಿದ್ದಾರೆ. ಗೋಡೆ ಬಿದ್ದ ಮನೆಯ ಮಾಲೀಕರಿಗೆ ಆಡಳಿತ ಮಂಡಳಿ ಪರಿಹಾರ ನೀಡಿದೆ. ಆದರೆ ಇಡೀ ಮನೆ ಹಾಳು ಬಿದ್ದಿರುವ ಬಡ ರಾಜಾರಾಮ್ ದೇಸಾಯಿ ತಾಲೂಕು ಆಡಳಿತದಿಂದ ಪರಿಹಾರದಿಂದ ವಂಚಿತರಾಗಿದ್ದಾರೆ. ಮನೆ ಬಿದ್ದ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ಪಂಚನಾಮೆ ಮಾಡಲಾಯಿತು. ಆದರೆ ಆ ನಂತರ ತಕ್ಷಣದ ಪರಿಹಾರವನ್ನು ಪಕ್ಕದ ಮನೆಗೆ ನೀಡಿದರೂ ನಮಗೆ ಇನ್ನೂ ಹಣ ಪರಿಹಾರ ನೀಡಿಲ್ಲ. ಇದು ಆರಕ್ಷಕ ಅನ್ಯಾಯವಾಗಿದೆ. काय प्रॉब्लेम सर? जे ऑफिसर लोक घेऊन हांगासर जे इन्स्पेक्शन करून गेले, मिळवते असल्या सगळ्यांची मिळवते असलेले, कारण घर तर आता मी बघलेल्या हिशोबान तरी घर टोटली हे झालं. खरोखर त्या म्हणजे ह्या घराक कंपोजिशन जे मिळवता ते मिळोकूच जाय. हां, जर मिळाना तर मी ऑफिसर म्हणजे
हाय लेवल पत्र वचून जाल्यार बी तांकां म्हणजे काय आसा ते कंपल्शन दिवचेली म्हणजे हे करता प्रयत्न करता आमी. ओके. आमचे घर पडून 15 दिवस झाले हां. आणि दिराचे बी आमचे पडले, आमच्या घराची भिंत त्यांच्या घरात पडलेली. आम्ही दोघांचे बी ऍप्लिकेशन घातलेले आणि त्यांना सरकारान काहीतरी परिहार दिलो आणि आमकां काय बी ना आणि आमची कोण बी चौकशी करिना. आम्ही वाट बघून बघून आमगेल्या अध्यक्ष सरांकी आपण हाडला बघा. आता काय ते तुम्हीच बघा, तुम्ही बघा. खोटे सांगता जाल्यार तर तुम्ही बघा, समस्या कोणी येऊन बघूचे. लोक सांगता आणि सरकारान आमकां दिल्ले आसा जाल्यार सरकाराकडे प्रूफ उरक जाय न्ही. बघित दिल्या म्हणून घेऊन लोक उलयता म्हणून घेऊन आम्ही ऐकूक जायना. मग ते हे खरोखर दिला की ना, ते मी घेतला की ना हे बघूक जाय आणि खरोखर पडला का ना, आम्ही खोटे सांगता आम्ही रवता का ना ते तुम्ही स्वतः येऊन बघूचे. आणि काय बघा आम्ही बघतोय अध्यक्ष सरांकी आम्ही आपण हाडला. आज ते मी स्वतः त्यांच्या डोळ्यांनी बघला ते बघ.